ಕ್ಯೂನಿಕ್ಸ್ ಸಂಸ್ಥೆಯ ಗೊಂದಲ ಇವತ್ತೇ ಬಗೆಹರಿಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಗೊಂದಲದ ಬಗೆಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಎಂಟ್ರಿ ಆಗಿದ್ದಾರೆ. ಕ್ಯೂನಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ದೊಡ್ಡ ಗುತ್ತಿಗೆದಾರರ ಪ್ರೊಟೆಸ್ಟ್ ನಡೆದಿತ್ತು. ಕ್ಯೂನಿಕ್ಸ್ ವಿಚಾರದಲ್ಲಿ ಆ ಗೊಂದಲ ಏನಿದೆ ಅದು ಇವತ್ತೇ ಬಗೆಹರಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಪ್ರಿಯಾಂಕ್ ಖರ್ಗೆ ಕ್ಯೂನಿಕ್ಸ್ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಬಾಕಿ ಬಿಲ್ ಪಾವತಿಗೆ ಆಗ್ರಹ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಳ್ತಾರೆ. ಹಿಂದಿನ ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ತನಿಖೆಗೆ ಮಹೇಶ್ವರ ರಾವ್ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಿದೆ. ಬಿಲ್ ಪಾವತಿಗಾಗಿ ಕ್ಯೂನಿಕ್ಸ್ ವೆಂಡರ್ಸ್ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಭೆ ಮಾಡೋದ್ರ ಮುಖಾಂತರ ಆ ಗೊಂದಲವನ್ನು ಬಗೆಹರಿಸುವ, ಅಟ್ಲೀಸ್ಟ್ ತಾತ್ಕಾಲಿಕವಾಗಾದರೂ ಅದನ್ನು ಬಗೆಹರಿಸುವ ಪ್ರಯತ್ನದಲ್ಲಿದ್ದಾರೆ. ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ, ಕ್ಯೂನಿಕ್ಸ್ ಇಂದ ಹೊರಗಡೆ ಬಂದಿಲ್ಲ. ಕ್ಯೂನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ವತಿಯಿಂದ ಮೊನ್ನೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ಆಗಿತ್ತು. ಅದರಲ್ಲಿ ಸಚಿವರ ವಿರುದ್ಧ, ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮತ್ತು ಕ್ಯೂನಿಕ್ಸ್ ಸಂಸ್ಥೆಯ ವಿರುದ್ಧ, ಅಧ್ಯಕ್ಷರ ವಿರುದ್ಧ ವೆಂಡರ್ಸ್ ಕಿಡಿಕಾರಿದ್ರು. ಈಗ ಇದಕ್ಕೆ ಸಿಎಂ ಎಂಟ್ರಿ ಆಗ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಇದಕ್ಕೊಂದು ಒಂದು ರೂಪ ಅಥವಾ ಅದಕ್ಕೆ ಅಟ್ಲೀಸ್ಟ್ ಆ ಗೊಂದಲವನ್ನು ಪರಿಹಾರ ಮಾಡೋ ಸಲುವಾಗಿ ಏನಾದರೂ ನಿರ್ಣಯಗಳನ್ನು ಕೈಗೊಳ್ಳೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈಗಾಗಲೇ BJP ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಲಾಗಿದ್ದ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಅವರ ತನಿಖೆ ಕೂಡ ಸೈಮಲ್ಟೇನಿಯಸ್ಲಿ ಸಾಗ್ತಾ ಇರೋದ್ರಿಂದ ಅದರ ಪ್ರಗತಿಯನ್ನು ಕೂಡ ಇವತ್ತು ಚರ್ಚೆ ಮಾಡಬಹುದು. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕ್ಯೂನಿಕ್ಸ್ನ ಅಧ್ಯಕ್ಷರು ಇಬ್ಬರು ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಈ ಸಭೆಗೆ ಆಗಮಿಸ್ತಾರೆ ಅಂತ ಹೇಳಲಾಗಿದೆ. ಅವರು ಆಗಮಿಸಿ ಇವತ್ತು ಇದಕ್ಕೊಂದು ಪರಿಹಾರ ಅನ್ನೋದು ಸಿಕ್ಕಿದ್ದಾದರೆ ಕ್ಯೂನಿಕ್ಸ್ ವೆಂಡರ್ಸ್ ಸ್ವಲ್ಪ ನಿರಾಳರಾಗ್ತಾರೆ. ಸುಮಾರು 570 ಕೋಟಿ ಅವರ ಬಾಕಿ ಬಿಲ್ ಇದೆ, ಅದನ್ನು ಪಾವತಿ ಮಾಡಬೇಕು. ಸುಮಾರು ಜನ ಇದ್ದೀವಿ ನಾವು, ನಮ್ಮಿಷ್ಟು ಜನರಿಗೂ ಆ ಬಾಕಿ ಬಿಲ್ಲನ್ನು ವಾಪಸ್ ಕೊಟ್ಟುಬಿಡಬೇಕು, ಪಾವತಿ ಮಾಡಿಬಿಡಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟಿದ್ದಾರೆ. ಹಾಗಾಗಿ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಂಡು, ಅದಲ್ಲದೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಒಂದೇನಾದರೂ ಮಹತ್ವದ ನಿರ್ಧಾರಗಳು ಆಗಬಹುದು ಅನ್ನೋ ನಿರೀಕ್ಷೆ ಇದೆ.